ನೇರವಾಗಿ ಜನರ ಕೆಲಸ ಮಾಡದೆ ₹100 ಬೆಲೆ ಬಾಳಂತ ಆಸ್ತಿನ ಸುಮಾರು ಒಂದು ₹25 ಕಳ್ಕೊಳ್ಳೋಂಥದ್ದನ್ನ ನಾವು ನೋಡಿದ್ವಿ. ಅದನ್ನ ತಪ್ಪಿಸಂತ ಕೆಲಸನೇ ಇವತ್ತು ನಾನು ಮಾಡಿದ್ವಿ. ಬಂಗಾರಕ್ಕೂ ಕೂಡ ಹೆಚ್ಚಾದಂತ ಬೆಲೆ ಇವತ್ತು ಭೂಮಿ ಇದೆ ನಮ್ಮಲ್ಲಿ ಹೊಸಕೋಟೆ ತಾಲೂಕಲ್ಲಿ. ಸಾಗುವಳಿ ಚೀಟಿಗಳು ಕೊಡುವಂತ ಕಾರ್ಯಕ್ರಮ ಮಾಡಿದೀವಿ. ನಮ್ಗೆ IITಗಳು IIMಗಳಂತದ್ದು ಬೇಕು, ಇಸ್ರೋ ಅಂತ ಸಂಸ್ಥೆ ಬೇಕು. ನಮ್ಮ ಜನಕ್ಕೆ ಅವ್ರ ಹಕ್ಕುಗಳನ್ನ ಅವ್ರ ಬಾಗ್ಲ ಹತ್ರ ಒದಗಿಸ್ಕೊಳ್ಳೋಂಥ ಕೆಲಸನೇ ಇವತ್ತು ನಾವು ಮಾಡ್ತಾ ಇದೀವಿ. ಸರ್, ಇನ್ಫ್ಯಾಕ್ಟ್ ನಿಮ್ಮ ಕ್ಷೇತ್ರದಲ್ಲಿ ಆಕ್ಚುಲಿ ಬಂಗಾರಕ್ಕೂ ಬೆಲೆ ಕಡಿಮೆ ಅನ್ನೋ ರೀತಿಯಲ್ಲಿ ಭೂಮಿಗೆ ತುಂಬಾ ಬೆಲೆ ಡಿಮ್ಯಾಂಡ್, ಶ್ರೀಮಂತರ ಕ್ಷೇತ್ರ ಅಂತ ಹೇಳ್ತೀವಿ ನಾವು. ಭೂ ಕಬಳಿಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಯಾರದೋ ಜಮೀನನ್ನು ಯಾರೋ ಬಂದು ಆಕ್ರಮಿಸಿಕೊಂಡು ನಂದು ಅಂತ ಹೇಳಿ ಹೆದರಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ನಾನು ಒಂದಷ್ಟು ಉದಾಹರಣೆಗಳನ್ನು ಕೂಡ ಕೊಡಬಲ್ಲೆ, ಅನೇಕ ಉದಾಹರಣೆಗಳಿದೆ, ಆಮೇಲೆ ಹೇಳ್ತೇನೆ. ಸೊ ಆ ಥರದ್ದು ಕೇಸಸ್ಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅಂತ. ಸರ್, ಈಗ ಈ ಹಿಂದೆ ತಾವು ನೋಡಿದಂಗೆ ಇದು ಕಂದಾಯ ಇಲಾಖೆಯದು ಸಾಮಾಜಿಕ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಪ್ರಮುಖವಾದಂಥ ಪಾತ್ರ ಇರುತ್ತೆ. ಕರೆಕ್ಟ್. ಈ ಹಿಂದೆ ಇದ್ದಂಥ ವ್ಯವಸ್ಥೆಗಳಲ್ಲಿ ತಹಶೀಲ್ದಾರ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ RIಗಳಾಗಿರ್ಬೋದು, VAಗಳಾಗಿರ್ಬೋದು, ತಾವು ಹೇಳ್ದಂಗೆ ನೇರವಾಗಿ ಜನರ ಕೆಲಸ ಮಾಡದೆ ಕೆಲವೊಬ್ಬ ಏಜೆಂಟ್ಗಳ ಕೆಲಸ ಅಥವಾ ಪ್ರಭಾವಿಗಳ ಕೆಲಸ ಮಾಡ್ತಾ ಇದ್ರಿಂದ ಭೂಮಿ ಈ ರೀತಿಯಾದಂಥ ಕಬಳಿಕೆ ಆಗ್ತಾ ಇತ್ತು. ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ತಾವು ಹೇಳ್ದಂಗೆ ಯಾರೋ ಒಬ್ಬ ಬಡವನಿಗೆ 1994ನೇ ಇಸ್ವಿಯಲ್ಲೋ 96ನೇ ಇಸ್ವಿಯಲ್ಲೋ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ. ಆ ಸಾಗುವಳಿ ಚೀಟಿ ಖಾತೆಯಾಗಿ, ಖಾತೆ ಪೋಡಿಯಿಂದ ಅವ್ರಿಗೆ ಹಕ್ಕು ಬರೋಷ್ಟರಲ್ಲಿ ಅವನು ಅಲ್ದಾಡಿ ಅವನ ಚಪ್ಪಲಿ ಸೌದೋಗಿ ಅವ್ನ ರೈತ ಏನ್ ಮಾಡ್ತಾನೆ, ಸದ್ಯ ಯಾರಾದ್ರೂ ಒಂದು ಏಜೆಂಟ್ ತಗೊಂಡು ನನಗೆ ಏನೋ ಒಂದು ಸಣ್ಣ ಪುಟ್ಟ ಕಾಸು ಕೊಟ್ರೆ ಏನೋ ನಾನು ಅದನ್ನ ತಗೊಂಡು ಒಂದು ಮಗಳ ಮದ್ವೆನೋ, ಮಗಳಿಗೆ ವಿದ್ಯಾಭ್ಯಾಸನೋ, ಇನ್ನೇನೋ ಒಂದು ಮಾಡೋದಕ್ಕೋಸ್ಕರ ಅವರು ಖರ್ಚು ಮಾಡ್ಕೋತಾರೆ. ಅಂದ್ರೆ ₹100 ಬೆಲೆ ಬಾಳಂತ ಆಸ್ತಿನ ಸುಮಾರು ಒಂದು ₹25 ಕಳ್ಕೊಳ್ಳೋಂಥದ್ದನ್ನ ನಾವು ನೋಡಿದೀವಿ. ಹೌದು. ಆ ಒಂದು ಪ್ರಭಾವಿಗಳ ಒತ್ತಡ, ಏಜೆಂಟ್ಗಳ ಹಾವಳಿ, ಅದನ್ನ ತಪ್ಪಿಸಂತ ಕೆಲಸನೇ ಇವತ್ತು ನಾನು ಮಾಡಿದೀನಿ. ನೇರವಾಗಿ ಬಡವರು, ರೈತರು ಕಂದಾಯ ಇಲಾಖೆಯಿಂದ ತಹಶೀಲ್ದಾರ್ ಅವರಾಗಿರ್ಬೋದು, VA, RI, ಗ್ರಾಮ ಸಹಾಯಕ ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ಬಡವರ ಕೆಲಸ ಮಾಡಿಕೊಡ್ರಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಆದೇಶ ಕೊಟ್ಟು ಆ ವ್ಯವಸ್ಥೆನ ಪ್ರತಿ ದಿನ ಕೂಡ ನಾವು ಮಾನಿಟರ್ ಮಾಡಿಕೊಂಡು ಜನಕ್ಕೆ ಅವರ ಒಂದು ಹಕ್ಕನ್ನ ಒದಗಿಸ್ಕೊಡಂತ ನಿಟ್ಟಿನಲ್ಲಿ ಈ ಹಾವಳಿನ ಕಡಿಮೆ ಮಾಡೋಂಥ ಪ್ರಯತ್ನ ನಾವು ಮಾಡಿದ್ವಿ. ಇವತ್ತು ನೀವು ಹೇಳ್ದಂಗೆ ಬಂಗಾರಕ್ಕೂ ಕೂಡ ಹೆಚ್ಚಾದಂಥ ಬೆಲೆ ಇವತ್ತು ಭೂಮಿ ಇದೆ ನಮ್ಮಲ್ಲಿ ಹೊಸಕೋಟೆ ತಾಲೂಕಲ್ಲಿ. ಅವರೆಲ್ಲ ಹಕ್ಕುಗಳು ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ಕಾರ್ಯಕ್ರಮ ನಮ್ಮನ್ನೇ ಮಾಡಿ ಸುಮಾರು ಒಂದು 120 ಜನಕ್ಕೆ ಹಕ್ಕುಪತ್ರಗಳಾಗದೇ ಇದ್ದಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ. ಆ ಹಿಂದೆ ನಂದಗುಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿದ್ದಂಥ ಸುಮಾರು 40 ರೈತರುಗಳಿಗೆ ಸಾಗುವಳಿ ಚೀಟಿಗಳು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಬರ ತಿಂಗಳಲ್ಲಿ ಜನವರಿಯಲ್ಲಿ ನಾವು ಒಂದು ಹೊಸ ಕಾರ್ಯಕ್ರಮನ ರೂಪಿಸ್ಕೊಂಡು ಪಾವತಿ ಖಾತೆ ಆಂದೋಲನ ಅಂತ ಮಾಡಿ ಇವತ್ತು ತಾವು ನೋಡ್ತಾ ಇದ್ದೀರಾ, ಸರ್ಕಾರಿ ಸವಲತ್ತುಗಳು ಜನಕ್ಕೆ ಒದಗಬೇಕಂತಂದ್ರೆ ಡೈರೆಕ್ಟ್ ಆಗಿ ಖಾತೆಗಳು ಫ್ರೂಟ್ಸ್ ಐಡಿಗೆ ಲಿಂಕ್ ಆಗಿ ಫ್ರೂಟ್ಸ್ ಐಡಿ ಮೂಲಕವಾಗಿ ಅವರಿಗೆ ಬರ್ತಿರ್ತಕ್ಕಂಥ ಸವಲತ್ತುಗಳನ್ನ ಕೆಲವೊಮ್ಮೆ ತಾತನ ಹೆಸರಲ್ಲಿ ಆಸ್ತಿ ಇರ್ಬೋದು, ತಂದೆ ಹೆಸರಲ್ಲಿ ಆಸ್ತಿ ಇರ್ಬೋದು, ಪಾವತಿ ಖಾತೆ ಮಾಡಿ ನೇರವಾಗಿ ಪಂಚಾಯತಿಗಳಿಗೆ ಹೋಗಿ ಜನಕ್ಕೆ ಅವ್ರ ಹಕ್ಕುಗಳನ್ನ ಅವ್ರ ಬಾಗ್ಲ ಹತ್ರ ಒದಗಿಸ್ಕೊಳ್ಳೋಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಏಜೆಂಟ್ಗಳ ಹಾವಳಿ, ಪ್ರಭಾವಿಗಳ ಹಾವಳಿ, ದಳ್ಳಾಳಿಗಳ ಹಾವಳಿನ ಮುಗಿಸಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್, ಅನೇಕ ನಾಯಕರನ್ನು ನೋಡಿರ್ತೀರಿ, ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರಿ ಮತ್ತು ಓದಿರ್ತೀರಿ. ಯಾರು ತುಂಬಾ ಮನಸ್ಸಿಗೆ ಹತ್ರ ಅಂತ ಅನ್ನಿಸ್ತಾರೆ ಅಂತ? ಸರ್, ಇನ್ಫ್ಲೂಯೆನ್ಸ್ ಆಗಿ ಇಂಪ್ರೆಸ್ ಆಗಿ ಬಂದಂಥವ್ರು ಸುಮಾರು ಜಾಸ್ತಿ ಜನ ಇದ್ದಾರೆ. ಆದರೆ ವಿಶೇಷವಾಗಿ ತಾವು ಕೇಳಿದ್ರೆ ನಮ್ಮ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ನಡೆದು ಬಂದಂಥ ದಾರಿ, ಆ ದಾರಿನ ನಾನು ನಿಜವಾಗ್ಲೂ ಮೆಚ್ತೀನಿ. ಅವ್ರಿಗಿದ್ದಂಥ ಒಂದು ಆಸೆ ಇರ್ಬೋದು, ಆಸಕ್ತಿ ಇರ್ಬೋದು, ಅವ್ರಿಗಿದ್ದಂಥ ಆಲೋಚನೆಗಳಾಗಿರ್ಬೋದು, ನಮಗೆ ಸ್ವತಂತ್ರ ಸಿಕ್ಕದಂಥ ಇಕ್ಕಟ್ಟಿನ ಸಂದರ್ಭದಲ್ಲಿ ಅವ್ರು ನಮ್ಮನ್ನ ಅದನ್ನ ಪಾರ್ ಮಾಡ್ಕೊಂಡು ತಗೊಂಡು ಬಂದದ್ದಾಗಿರ್ಬೋದು, ಈ ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ನವರತ್ನಗಳಾಗಿರ್ಬೋದು, ಇಂಥವನ್ನೆಲ್ಲ ಸ್ಥಾಪನೆ ಮಾಡೋಂಥ ಒಂದು ದೂರ ಆಲೋಚನೆ ಏನು ಅವ್ರದ್ದಿತ್ತು ಆ ಸಂದರ್ಭದಲ್ಲಿ. ನಮ್ಗೆ IITಗಳು IIMಗಳಂತದ್ದು ಬೇಕು, ಇಸ್ರೋ ಅಂತ ಸಂಸ್ಥೆ ಬೇಕು, ನಮ್ಗೆ ಇವನ್ನೆಲ್ಲ ಏನು ಸ್ಥಾಪನೆ ಮಾಡ್ಬೇಕನ್ನಂತ ಒಂದು ಪರಿಕಲ್ಪನೆ ಏನಂತಿದ್ದು, ಅಂತ ದೂರ ಆಲೋಚನೆ ಇಟ್ಕೊಂಡಿರ್ತಕ್ಕಂಥ ಲಾಂಗ್ ಟರ್ಮ್ ಥಾಟ್ ಇರ್ತಕ್ಕಂಥವ್ರನ್ನ ನಾನು ನಿಜವಾಗ್ಲೂ ಮೆಚ್ತೀನಿ.